ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಆಗಲಿಂದ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಕೆಲವರು ಸಾರ್ವಜನಿಕ ರೀತಿಯ ಪ್ರಶ್ನೆಗಳನ್ನು ಕೂಡ ತಾವು ಕೇಳಿದಿರಿ. ಏನು ಉತ್ತರ ಹೇಳಕ್ಕೆ ಬಯಸ್ತೀರಿ? ಸಾರ್ವಜನಿಕರ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಈಗ ಸಾರ್ವಜನಿಕ ದೃಷ್ಟಿಯಲ್ಲಿ ನಾನು ಹೇಳೋದಾದರೆ, ಶಾಸನ ಸಭೆ ಯಾವ ಪ್ರಕಾರ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ, ಅರ್ಥಮಂತ್ರಿ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ, ಸಾಮಾಜಿಕ ವ್ಯಕ್ತಿ, ಅವರೇ ಹಣಕಾಸು ಮಂತ್ರಿನೂ ಆಗಿದ್ದರು, ಹಣಕಾಸಿನ ಮಂತ್ರಿಯಾಗಿ, ಧಾರ್ಮಿಕ ವ್ಯಕ್ತಿ, ಇಡೀ ಸಮಗ್ರ ರಾಷ್ಟ್ರವನ್ನು ತಿದ್ದಲಿಕ್ಕೆ ಇವನಾರವ ಎಂದು ಎನಿಸಿದೆ. ಇವ ನಮ್ಮವ ಎನಸಯ್ಯ, ಇವ ನಮ್ಮ ಮನೆಯ ಮಗನೆಂದು ಎನಸೆ ಅಂತ ಎಲ್ಲರನ್ನೂ ಅಪ್ಕೊಂಡು ಹೇಳ್ಬೇಕಾದ್ರೆ, ಆ ಸಂವಿಧಾನ ಪ್ರಕಾರ ಬಸವಣ್ಣವರು ಸಮಗ್ರ ವಿಚಾರಗಳನ್ನು ಇವರೆಲ್ಲರೂ ಅಧ್ಯಯನ ಮಾಡಿಬಿಟ್ರೆ ಇವು ಯಾವ ಸಮಸ್ಯೆನೇ ಬರಲ್ಲ. ಅದಾಗ್ತಾ ಇಲ್ಲ ಅಂತೀರಿ? ಅದು ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ. ಸಮಗ್ರ ಬಸವಣ್ಣವರು ವಚನ ಸಾಹಿತ್ಯವನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಧಾರ್ಮಿಕವಾಗಿ ಬಿಟ್ಟು ಬಿಡೋ ಮಾರಾಯ. ನಾನು ಹೇಳುವಂಥದ್ದು ಸಾಮಾಜಿಕವಾಗಿ ಅರ್ಥ ಮಾಡ್ಕೊಳ್ಳಿ. ನಿಂತ ನೆಲೆಯನ್ನ ಸುಧಾರಿಸ್ಕೊಳ್ಳೋಣ ಮೊದಲು, ಆಮೇಲೆ ಧಾರ್ಮಿಕವಾಗಿ ಹೇಳುವಂಥ ಪ್ರಯತ್ನ. ನಿಂತ ನೆಲನೇ ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ನೀವು ಮಲಗದ ನಿದ್ದೆಯಲ್ಲಿ ಬರ್ತದೆ. ಆದ್ರಿಂದ ಇವತ್ತು ಈ ವಚನಕಾರರು, ನಮ್ಮ ಬಸವಾದಿ ಶರಣರ ಸಾಮಾಜಿಕ ಪ್ರಕ್ರಿಯೆ ಮತ್ತು ನುಡಿದಂತೆ ನಡೆಯುವ, ನುಡಿಯಲ್ಲಿ ನಡೆಯ ಪೂರೈಸುವ ಎಚ್ಚರಿಕೆಯನ್ನ ತರೋದಿದೆಯಲ್ಲ, ಇದಿಷ್ಟು ತಂದ್ಬಿಡಿ, ಆಮೇಲೆ ದೇವರು ಅಧ್ಯಯನ ಮಾಡ್ಕೊಂಡು ಶಾಸನದಲ್ಲಿ ಬಂದ್ಬಿಟ್ರೆ ಇಷ್ಟೆಲ್ಲ ಸಮಸ್ಯೆನೇ ಬರಲ್ಲ. ಎಲ್ಲ ಇಡೀ ರಾಷ್ಟ್ರವೇ ಅವ್ರನ್ನ ಗೌರವಿಸ್ತದೆ. ಮುಗಿದ ಕೈಯಾಗಿ ಬಾಗಿದ ತಲೆಯಾಗಿ ಇಡೀ ಇದಕ್ಕೇನೆ ರಾಷ್ಟ್ರಕ್ಕೆ ದಂಡನಾಯಕ ಎನಿಸ್ಕೊಂಡು ಬಸವಾದಿ ಪರಮತರು ಅದನ್ನು ಆದರ್ಶವಾಗಿ ಎಲ್ಲರೂ, ಪ್ರತಿಯೊಬ್ಬರು ಅದನ್ನು ಈ ರಾಜಕೀಯದಲ್ಲಿ ಬರ್ತಕ್ಕಂಥ ರಾಜಕೀಯ ನಾಯಕರಿಗೆ ಅದನ್ನು ಪ್ರತಿನಿಧಿಯಿಂದ ಅಭ್ಯಾಸ ಮಾಡ್ಬೇಕು. ಅವರು ಅದನ್ನು ಅಭ್ಯಾಸದ ಬಲ ಇಲ್ಲದೆ ಸುಮ್ಮನೆ ಕೀರ್ತಿ, ಪ್ರಚಾರ, ಪ್ರತಿಷ್ಠೆ ವ್ಯಾಮೋಹದಲ್ಲಿ ತಮ್ಮ ವ್ಯಕ್ತಿ ಪ್ರತಿಷ್ಠೆಯಲ್ಲಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಆಘಾತವನ್ನು ಮಾಡ್ತಾರೆ. ಇಲ್ಲಿವರೆಗೆ ಸಾಕಷ್ಟು ವಿಚಾರಗಳು ಇಲ್ಲಿ ಬಂದಿದೆ. ಕೆಲವೇ ಜನರು ಮಾತ್ರ ಈ ಪ್ರಶ್ನೆಗಳನ್ನು ನಮ್ಮ ಮೂಲಕವಾಗಿ ಕೇಳಿದರೆ, ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಸಹಸ್ರಾರು ಜನರ ಭಾವನೆಯೂ ಕೂಡ ಇದಿದೆ. ಅಷ್ಟೇ ಅಲ್ಲದೆ ಕರ್ನಾಟಕದ 6 ಕೋಟಿ ಜನರ ಭಾವನೆ ಇದರ ಮೂಲಕವಾಗಿ ಸ್ಪಂದಿಸ್ತಾ ಇದೆ. ಇವತ್ತು ನಾವು ಅಷ್ಟು 6 ಕೋಟಿ ಜನಗಳ ಭಾವನೆಗಳಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ನಾವು ಕೊಡದೇ ಇದ್ದ ಪಕ್ಷದಲ್ಲಿ ಏನು ಇವತ್ತು ಎಲ್ಲರೂ ಕೂಡ ಯಾರೋ ಒಬ್ಬ ಮಾಡಿದಂತಹ ತಪ್ಪಿಗೆ ಇವತ್ತು ಇಡೀ ಕರ್ನಾಟಕದ ಸರ್ಕಾರ ಅಥವಾ ಕರ್ನಾಟಕದ ಜನತೆ, ಕರ್ನಾಟಕ ಇವತ್ತು ಭ್ರಷ್ಟದಕ್ಕೆ ಮೂಲವಾಗಿದೆ ಎನ್ನುವಂತಹದ್ರಿಂದ ಹೊರಗೆ ಬರಬೇಕಾಗಿದೆ. ಈಗ ಬಂದಿರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ, ಆಣೆ ಮತ್ತು ಪ್ರಮಾಣ ಇವೆರಡು ಬಹುಮುಖ್ಯವಾಗಿ ಬಂದಿರತಕ್ಕಂಥದ್ದು. ಇವರು ಇದರಿಂದ ಈಗ ಹೊರಗೆ ಬರೋದ್ರಲ್ಲಿ ಅರ್ಥ ಇಲ್ಲ. ಯಾವುದರಿಂದ ಪ್ರಮಾಣವನ್ನು ಮಾಡೋದ್ರಲ್ಲಿ ಅವರು ಅದರಿಂದ ಹೊರಗೆ ಬರೋದ್ರಲ್ಲಿ ಅರ್ಥ ಇಲ್ಲ. ಇವರು ಹೋಗಿ ತಮ್ಮ ಆತ್ಮಸಾಕ್ಷಿಯನ್ನು ಭಗವಂತನ ಮುಂದೆ ಪ್ರಾಮಾಣೀಕರಿಸ್ಕೊಂಡು ಅವ್ರು ಬರಲಿ. ಅವರು ಎಷ್ಟು ಶುದ್ಧರೋ, ಎಷ್ಟು ಸತ್ಯವಂತರೋ ಎನ್ನುವಂತಹದ್ದು ಇವತ್ತು ಬರೀ ಕೇವಲ ಪ್ರಮಾಣವನ್ನು ಮಾಡಿದಾಕ್ಷಣನೇ ಅದು ಸಾಧ್ಯ ಆಗೋದಿಲ್ಲ. ಅವರಿಬ್ಬರು ಹೋಗಬೇಕು ಸನ್ನಿಧಿಗೆ, ಹೋಗಿ ಪ್ರಮಾಣ ಮಾಡಿ ಅವರು ಇವಾಗ ಅವರಾಗಿ ಪ್ರೇರಣೆಯಿಂದ ಬಂದಿರತಕ್ಕಂತಹ ವಿಚಾರಕ್ಕೆ ಯಾರೋ ಸ್ವಾಮಿಗಳು ಹೇಳಿದರು ಅಥವಾ ಇನ್ನೊಬ್ಬರು ಸ್ವಾಮಿಗಳು ಹೇಳಿದರು, ಅದು ಹೋಗದೇ ಇದ್ದರೆ ಹೋದರೆ ಒಂದು ರೀತಿಯಾಗಿ ತಪ್ಪಾಗುತ್ತೆ, ಹೋಗದಿದ್ರೆ ಇನ್ನೊಂದು ರೀತಿಯಾಗಿ ತಪ್ಪಾಗುತ್ತೆ ಅಂತಕ್ಕಂಥದ್ದನ್ನು ಹೊರಗೆ ಬಂದು ಈಗಾಗಲೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರು ಮಂತ್ರಿಗಳಾಗಿ ಅಥವಾ ಮಾಜಿ ಮಂತ್ರಿಗಳಾಗಿ ಅವರು ಬಂದು ಇಲ್ಲಿ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಭಗವಂತನ ಮುಂದೆ ಭಕ್ತನಾಗಿ ಬಂದು ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ತೋಡ್ಕೊಳ್ಳಿ, ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಅವ್ರು ಈಗಾಗಲೇ ಅವರು ಬರೋದಿಲ್ಲ. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ಕೆಲವರೆಲ್ಲ ನಾನು ಮಂತ್ರಿ ಆಗಿದ್ದಕ್ಕೆ ಇದನ್ನು ಮಾಡಿದೆ ಎನ್ನುವಂತಹದ್ದನ್ನು ಹಣೆಪಟ್ಟೆಗಳನ್ನ ಕಟ್ಕೊಳ್ತಾ ಇದ್ದಾರೆ. ಅದರಿಂದ ಪ್ರಕಾರ ಅವರಿಬ್ಬರು ಹೋಗಲ್ಲ, ಆಣೆ ಪ್ರಮಾಣ ಮಾಡಬೇಕು. ಹೌದು, ಭಕ್ತರಾಗಿ ಹೋಗಿ ಅಲ್ಲಿ ಮಾಡಬೇಕು, ಪ್ರಮಾಣವನ್ನು ಮಾಡಬೇಕು. ನೋಡಿ, ಈ ಎಲ್ಲ ಪ್ರಹಸನಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಇದನ್ನು ಇವರಿಬ್ಬರೂ ಒಂದು 108 ಸಾರಿ ಜಪ ಮಾಡ್ಕೊಳ್ಬೇಕು. ಆಣೆ ಪ್ರಮಾಣ ಮಾಡೋದಕ್ಕೆ ಮೊದಲು ಈ ಮಾತನ್ನು ಹೆಚ್ಚು ಗಮನಿಸ್ಕೊಳ್ಬೇಕು. ಆಮೇಲೆ ಇದರ ಮುಂದೆ ಇದರ ಮುಂದೆ ಇನ್ನೊಂದು ವಚನ ಗಮನಿಸ್ಕೊಳ್ಬೇಕು. ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಅವ್ಯವಸ್ಥೆ, ಅವಸ್ಥಾಂತರ ಮತ್ತು ಮಾಜಿ, ಹಾಲಿ ಇವೆಲ್ಲ ಲೆಕ್ಕಾಚಾರಗಳ ಮಧ್ಯೆ ಒಂದು ಮಾತು. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನರಿಯದೇ ಹೋದಿರಲ್ಲ. ನಿಮಗಿದ್ದ ಅವಕಾಶದಲ್ಲಿ ಸತ್ಯವಾಗಿ ಏನು ಮಾಡಬೇಕು ಅಂತ ಅನ್ನುವಂಥ ನೆಲೆಯನ್ನು ತಿಳಿಯದೇ ಹೋದಿರಲ್ಲ. ಸದಾಚಾರ ಸದ್ಗುಣವೆಂಬ ಬೀಜವ ಬಿತ್ತಿ ಬೆಳೆಯದೇ ಹೋದಿರಲ್ಲ.
ಕೂಡಲ ಸಂಗಮ ದೇವನನ್ನು ಅರಿಯದೆ ಅಹಂಕಾರವೆಂಬ ಸದಮದ ಗಜವನೇರಿ ಮರ್ತಕ್ಕೆ ವಿಧಿಗೆ ಗುರಿಯಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ ಅಂತ ಅನ್ನುವಂಥ ಮಾತಿದೆಯಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಅವಕಾಶ ಕಳೆದೋದದ್ದು ಇದ್ದೇ ಇರ್ತದೆ. ತಪ್ಪು ಮಾಡೋದು ಮನುಷ್ಯನ ಕರ್ತವ್ಯ ಇರ್ಬೋದು, ಅಥವಾ ಅನಿವಾರ್ಯತೆ ಇರ್ಬೋದು, ಅಥವಾ ಆಕಸ್ಮಿಕ ಇರ್ಬೋದು. ಆದರೆ ತಿದ್ದುಕೊಂಡು ಹೋಗೋದ್ರಿಂದ ಮನುಷ್ಯನಾಗ್ತಾನೆ. ಈ ವಾಸ್ತವತೆಯನ್ನು ಇಟ್ಟುಕೊಂಡು ಈ ಈ ಈ ಅಪಾಲಾಪ ವ್ಯರ್ಥಾಲಾಪದಲ್ಲಿ ಇಡೀ ಕರ್ನಾಟಕದ ಜನತೆಯನ್ನು ನೋಯಿಸುವಂಥ ವ್ಯವಸ್ಥೆಯಿಂದ ಹೊರಬಂದು ಉತ್ತಮವಾದಂಥ ರೀತಿಯಲ್ಲಿ ಕರ್ನಾಟಕದ ಕೀರ್ತಿಯನ್ನು ಎತ್ತಿ ಹಿಡಿಯಲಿಕ್ಕೆ ನಮ್ಮ ಇಬ್ಬರು ಕನ್ನಡಮ್ಮನ ಮಕ್ಕಳು ಸಿದ್ಧರಾಗಿ ನಿಲ್ಲಬೇಕು. ಇಬ್ಬರ ಮನಸ್ಸು ಶುದ್ಧವಾಗಿ ಅವರಿಬ್ಬರು ನಿಂತರೆ ಅವರಿಬ್ಬರಿಗೆ ಭಗವಂತನ ಆಶೀರ್ವಾದ ಸದಾ ಇರ್ತದೆ. ಇಬ್ರು ಅಲ್ಲಿಗೆ ಹೋಗ್ಬೇಕೋ ಬೇಡವೋ? ಹೋಗಬೇಕು. ಇಬ್ರು ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬರು ಹೋದ್ರು ಅಂತ ಇಟ್ಕೊಳ್ಳಿ, ಇನ್ನೊಂದು ಅದಕ್ಕೆ ವಿರುದ್ಧವಾದಂಥ ಒಂದು ಮಾತು ಬರುತ್ತೆ. ಏನು ಅಂತಂದ್ರೆ ಅವ್ರು ಹೆದರಿ ಹೋಗಲಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬೇಕೋ ಬೇಡವೋ? ತಮ್ಮ ಹೋಗಬೇಕು, ಪ್ರಮಾಣ ಮಾಡಬೇಕು, ಹೋಗಬೇಕು. ಆದರೆ ಪ್ರಮಾಣ ಮಾಡೋದಕ್ಕೆ ಮೊದಲು ತಮ್ಮ ಆತ್ಮನಿರೀಕ್ಷಣೆ ಮಾಡಿಕೊಳ್ಬೇಕು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು. ಈ ಪ್ರಜ್ಞೆಯನ್ನು ಜಾಗೃತವಾಗಿ ಇಟ್ಟುಕೊಂಡು ದೇವರ ಮುಂದೆ ನೀವು ಹೇಳಬೇಕು. ತಾವೇನು ಹೇಳ್ತೀರಿ ಗುರುಗಳೇ? ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸುವರ್ಣ ಸುದ್ದಿ ವಾಹಿನಿಯ ಮೂಲಕ ಯಡಿಯೂರಪ್ಪನವರಿಗೆ ಮತ್ತು ಕುಮಾರಸ್ವಾಮಿಗಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಕೇಳಿಸ್ಕೊಳ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರ ಆಪ್ತರು, ಅವ್ರಿಗೆ ತುಂಬ ಹತ್ತಿರ ಇದ್ದವ್ರು ಕೇಳಿಸ್ಕೊಳ್ತಾ ಇರ್ಬೋದು. ಇಡೀ ನಾಡಿನ ಜನತೆ ತುಂಬ ನೊಂದ್ಕೊಂಡಿದೆ. ನೀವು ದೇವರ ಸನ್ನಿಧಾನಕ್ಕೆ ಹೋಗಿ ಆಗಿದೆ ಈಗಾಗಲೇ. ಈಗ ನೀವಿಬ್ಬರು ಮಠಾಧಿಪತಿಗಳ ಮಾತಿಗೆ ಕಿವಿ ಕೊಡಬೇಡಿ. ನೀವು ನಿಮ್ಮ ಮಾತಿಗೆ ಭದ್ರಾಗಿ ಉಳಿಯಿರಿ. ಹೋಗಿ ಮಂಜುನಾಥನ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿ. ಆ ನಂತರ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದನ್ನು ಕೂಡ ಯಡಿಯೂರಪ್ಪನವ್ರಿಗೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವಿರೋಧ ಪಕ್ಷದ ಕ್ರಿಯೆಗೆ ನೀವು ಪ್ರತಿಕ್ರಿಯೆ ಮಾಡಬೇಕು ಅನ್ನೋದೇನಿಲ್ಲ. ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಿ. ನೀವು ತಾಳ್ಮೆ ಕೆಡ್ತಾ ಇದ್ದೀರಾ. ಈ ತಾಳ್ಮೆ ಕೆಡೋದು ಸರಿಯಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಏನು ಅಂದರೆ ಆಪಸ್ತಂಭ ಸ್ಮೃತಿನಲ್ಲಿ ಒಂದು ಮಾತಿದೆ, ಏಕಃ ಕ್ಷಮವತಾಂ ದೋಷೋ ದ್ವಿತೀಯೋ ನೋಪಪದ್ಯತೆ ಯದೇನ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನಃ ಅಂತ. ತಾಳ್ಮೆಯುಳ್ಳವರಲ್ಲಿ ಒಂದು ದೋಷ ಉಂಟು, ಜನರು ಅವರನ್ನು ಕೈಲಾಗದವರೆಂದು ಭಾವಿಸ್ತಾರೆ. ಇದು ಬಿಟ್ಟರೆ ಅವರಲ್ಲಿ ಬೇರೆ ದೋಷ ಇಲ್ಲ ಅಂತ. ಸೊ ಆದ್ದರಿಂದ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ತಾಳ್ಮೆಯನ್ನು ಕಳೆದುಕೊಳ್ಳಿಕ್ಕೆ ಹೋಗಬಾರ್ದು. ಆ ದೃಷ್ಟಿಯಿಂದ ನನ್ನ ಅಭಿಪ್ರಾಯದಲ್ಲಿ ಯಡಿಯೂರಪ್ಪನವರು ಈ ವಿರೋಧ ಪಕ್ಷದ ಪ್ರತಿ ಕ್ರಿಯೆಗೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಹೋದರೆ ಅವರು ತಮ್ಮ ಜವಾಬ್ದಾರಿಯಿಂದ ವಂಚಿತರಾಗ್ತಾ ಇದ್ದಾರೆ, ಜವಾಬ್ದಾರಿಯನ್ನು ಬಿಟ್ಟು ಸರ್ಕೊಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತದೆ. ಧರ್ಮಸ್ಥಳಕ್ಕೆ ಹೋಗಬೇಕೋ ಬೇಡವೋ? ಅವರು ಧರ್ಮಸ್ಥಳಕ್ಕೂ ಹೋಗಬೇಕು, ನನ್ನ ಅಭಿಪ್ರಾಯದಲ್ಲಿ ಹೋಗಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಡಿಯೂರಪ್ಪನವರು ಇನ್ನೂ ಬಾಗಬೇಕಾಗಿದೆ, ಕುಮಾರಸ್ವಾಮಿಯವರು ಇನ್ನೂ ಮಾಗಬೇಕಾಗಿದೆ. ಕರೆಕ್ಟ್. ನೀವು ಗುರುಗಳೇ, ಅವ್ರು ಹೋಗಬೇಕೋ ಬೇಡವೋ? ಪ್ರಮಾಣ ಮಾಡಬೇಕೋ ಬೇಡವೋ? ಹೋಗ್ಬೇಕು. ಈಗ ಒಂದ್ಸಲ ಹೇಳಿಬಿಟ್ಟಾರ ಅಂದಮೇಲೆ ಬಿಟ್ಟರೆ ದೊಡ್ಡದು ಅವ್ರಿಗೆ ಅದಕ್ಕೆ ದೋಷದ್ದು ಕಾಣ್ತದೆ. ಇವರಿಬ್ಬರಲ್ಲಿ ತಮ್ಮ ಮಾತಿನ ಮೇಲೆ ತಮಗೆ ವಿಶ್ವಾಸ ಇಲ್ಲ ಅಂತ ಅನ್ನುವಂಥ ನೆಲೆಯಿಂದ ಹೊರ ನಿಂತುಕೊಳ್ಬೇಕಾಗಿದ್ದಂತ ಅನಿವಾರ್ಯತೆಯಲ್ಲಿ ಅವರಿಬ್ಬರೂ ಸಹ ತಮ್ಮ ನಿರ್ಣಯಕ್ಕೆ ತಾವೇ ಮಾತಿಗೆ ತಾವು ಬದ್ಧರಾಗಬೇಕು. ನಾನು ಮೊದಲು ಕೂಡ ಈ ಮಾತನ್ನು ಹೇಳಿದ್ದೇನೆ, ಅವರು ತಮ್ಮ ಮಾತಿಗೆ ತಾವು ಬದ್ಧರಾಗಿರೋದ್ಮೇಲೆ ಈಗ ಹೋಗಲೇಬೇಕಲ್ಲಿ. ಕರೆಕ್ಟ್. ಓಕೆ ಗುರುಗಳು, 4 ಮಠಾಧಿಪತಿಗಳು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸಾರ್ವಜನಿಕರು ಕೆಲವು ಪ್ರಶ್ನೆಗಳನ್ನ ಇಟ್ರಿ, ನೀವು ಕೂಡ ಅವರಿಬ್ಬರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀರಿ. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ಹಂಚಿಕೊಟ್ಟ 4 ಮಠಾಧಿಪತಿಗಳಿಗೆ ಧನ್ಯವಾದ. ನಮಸ್ಕಾರ. ಸರಿ, ಇದಿಷ್ಟು ವಿಶೇಷ ಕಾರ್ಯಕ್ರಮ. 4 ಜನ ಮಠಾಧಿಪತಿಗಳ ಮಾತುಗಳನ್ನು ಕೇಳಿಕೊಂಡ್ರಿ. ಈ ಆಣೆ ಪ್ರಮಾಣದ ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರಿಗೆ ಅವರು ನೀಡಿದ ಸಲಹೆ ಜೊತೆಗೆ ಸಾರ್ವಜನಿಕರವ್ರ ಜೊತೆ ಮಾತಾಡಿದ್ದು ಅನೇಕ ವಿಚಾರಗಳು ಇಲ್ಲಿ ಬಂದು ಹೋದು. ಬಸವಣ್ಣ ಏನೆಲ್ಲ ಹಾದಿಯನ್ನು ಹಾಕಿಕೊಟ್ರು, ನಾವು ಆ ಹಾದಿಯಲ್ಲಿ ನಡೀತಾ ಇದ್ದೀವಿ ಮೊದಲು ಅನ್ನೋದು. ಮಠಾಧೀಶರು ಕೆಲವರು ಕೂಡ ಅವರ ಸಲಹೆಗಳನ್ನು ನೀಡಿದರು. ಅವರವರ ಮಾತಿಗೆ ಅವರಿಗೆ ಬದ್ಧರಾಗಲಿ. ರಾಜ್ಯದ ಜನತೆಯ ಮುಂದೆ ಮಾತು ಹೇಳಿದ್ದಾರೆ. ಅವರು ಹೇಳಬೇಕಾದ್ರೆ ಯಾರನ್ನೂ ಕೇಳಿರಲಿಲ್ಲ, ಈಗ ಕೇಳುವ ಅಗತ್ಯ ಇದೆಯಾ? ನಿಮ್ಮ ಮಾತಿಗೆ ಫಸ್ಟ್ ನೀವು ಬದ್ಧರಾಗಿ ನೀವು ಹೋಗಿ ಅಲ್ಲಿ ಪ್ರಮಾಣ ಮಾಡಿ ಇನ್ನೂ ಈ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದು ಅವರೆಲ್ಲರ ಸಲಹೆ. ಇಷ್ಟೊತ್ತು ನಮ್ಮ ಈ ಚರ್ಚೆಯನ್ನು ನೀವು ಕೂಡ ಗಮನಿಸಿದ್ರಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.